ಚಿಂತನೆಯನ್ನು ಮಂಡಿಸ್ತಾ ಇದ್ದೀನಿ. ತಾವು ತಮ್ಮ ಬಗ್ಗೆ ಏನನ್ನೂ ಹೇಳಿಕೊಳ್ಳಬೇಡಿ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಿ. ಅವೇ ಕೆಲಸಗಳು ನಿಮ್ಮ ಪರಿಚಯವನ್ನು ಮಾಡಿಸ್ತವೆ. ಯಾರು ಗುಣದಲ್ಲಿ ಉತ್ತಮರಾಗಿರುತ್ತಾರೋ ಅವರು ಯಾವಾಗಲೂ ಉನ್ನತ ಸ್ಥಾನದಲ್ಲಿರುತ್ತಾರೆ. ನಾನು ಶ್ರೇಷ್ಠ, ಇದು ಆತ್ಮವಿಶ್ವಾಸ. ಆದರೆ ನಾನೇ ಶ್ರೇಷ್ಠ, ಇದು ಅಹಂಕಾರವಾಗ್ತದೆ. 2 ಕೈಗಳಿಂದ 50 ಜನರನ್ನು ಹೊಡೆಯಲು ಸಾಧ್ಯವಿಲ್ಲ. ಆದರೆ ಅವೇ 2 ಕೈಗಳನ್ನು ಜೋಡಿಸಿ ಕೋಟಿ ಜನರ ಮನಸ್ಸನ್ನು ಗೆಲ್ಲಬಹುದು. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ತಿರ 3 ಕಾರಣಗಳಿಂದ ಬರುತ್ತಾನೆ: ಭಾವದಿಂದ, ಅಭಾವದಿಂದ ಅಥವಾ ಪ್ರಭಾವದಿಂದ. ಭಾವದಿಂದ ಬಂದರೆ ಪ್ರೇಮದಿಂದ ನೋಡು. ಅಭಾವದಿಂದ ಬಂದರೆ ಅವನಿಗೆ ಸಹಾಯ ಮಾಡು. ಒಂದು ವೇಳೆ ಪ್ರಭಾವದಿಂದ ಬಂದರೆ ಆ ಭಗವಂತನಿಂದ ಅಂತಹ ಶಕ್ತಿ ಪಡೆದೆನೆಂದು ಪ್ರಸನ್ನನಾಗು. ಮನಸ್ಸಿನ ಭಾವನೆಗಳು ಸಮುದ್ರದ ನೀರಿನ ಆಳದಂತಿರುತ್ತದೆ. ಎಷ್ಟೇ ನೀರು ತೆಗೆದರೂ ಅದು ಮುಕ್ತಾಯವಾಗುವಂಥದ್ದಲ್ಲ. ಜೀವನದಲ್ಲಿ ಖಾಲಿ ಬಟ್ಟೆ ಹಾಗೂ ಖಾಲಿ ಜೇಬಿನಿಂದ ಕಲಿತಂಥ ಪಾಠವನ್ನು ಯಾವುದೇ ಯೂನಿವರ್ಸಿಟಿ ಆಗಲಿ ಅಥವಾ ಯಾವುದೇ ಅಧ್ಯಾಪಕರಿಂದ ಕಲಿಯಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲಾದರೂ ಒಬ್ಬರಿಗೆ ಸಂತೋಷಪಡಿಸುವಂಥ ಅವಕಾಶ ಸಿಕ್ಕರೆ ಅದನ್ನು ತಪ್ಪದೇ ನಿರ್ವಹಿಸಿ. ಸ್ನೇಹಿತರೆ, ಯಾರು ಒಬ್ಬರ ಮುಖದಲ್ಲಿ ಮುಗುಳ್ನಗೆಯನ್ನು ತರುತ್ತಾರೋ ಅವರು ತುಂಬ ಅದೃಷ್ಟವಂತರಾಗಿರುತ್ತಾರೆ. ಎಷ್ಟು ವಿಚಿತ್ರ ಇದೆ ನೋಡಿ. ಈ ಜಗತ್ತಿನ 84 ಲಕ್ಷ ಜೀವರಾಶಿಗಳಲ್ಲಿ ಕೇವಲ ಮನುಷ್ಯ ಒಬ್ಬನೇ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಇನ್ನುಳಿದ ಜೀವಿಗಳು ಯಾವಾಗಲೂ ಹಸಿವಿನಿಂದ ಸಾಯುವುದಿಲ್ಲ. ಆದರೆ ಮನುಷ್ಯನ ಹೊಟ್ಟೆ ಎಷ್ಟಾದರೂ ತುಂಬುವುದಿಲ್ಲ. ರೇಸಿನಲ್ಲಿ ಓಡುವ ಕುದುರೆಗೆ ವಾಸ್ತವದಲ್ಲಿ ಗೆಲುವು ಎಂದರೇನು ಎಂಬುದೇ ಗೊತ್ತಿರುವುದಿಲ್ಲ. ಅದು ತನ್ನ ಯಜಮಾನ ನೀಡುತ್ತಿರುವ ಕಷ್ಟದಿಂದ ಓಡುತ್ತಿರುತ್ತದೆ. ಹೀಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೆ ತಿಳಿದುಕೊಳ್ಳಿ, ಆ ಭಗವಂತ ನಿಮ್ಮನ್ನು ಗೆಲ್ಲಲು ಇಚ್ಛಿಸುತ್ತಾನೆಂದು. ಯಾವಾಗ ನಮ್ಮ ಸ್ವಾರ್ಥ ಮುಕ್ತಾಯವಾಗುತ್ತೋ ಅಲ್ಲಿಂದ ನಮ್ಮ ಮಾನವೀಯತೆ ಆರಂಭವಾಗ್ತದೆ. ಜೀವನದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡಿ, ಪ್ರತಿಯೊಬ್ಬರೂ ಹೇಳುವುದನ್ನು ಲಕ್ಷ್ಯ ಕೊಟ್ಟು ಕೇಳಿ, ಅವರಿಂದ ಅಲ್ಪ ಸ್ವಲ್ಪವಾದರೂ ಕಲಿಯಿರಿ. ಏಕೆಂದರೆ ಪ್ರತಿಯೊಬ್ಬರೂ ಎಲ್ಲವನ್ನ ತಿಳಿದವರಾಗಿರುವುದಿಲ್ಲ, ಆದರೆ ಪ್ರತಿಯೊಬ್ಬರೂ ಅಲ್ಪ ಸ್ವಲ್ಪವಾದರೂ ಬಲ್ಲವರಾಗಿರುತ್ತಾರೆ. ಸಂಬಂಧಗಳ ಜೋಡಣೆಯು ಭಾವನೆಗಳಿಂದ ಕೂಡಿದ್ದರೆ ಮುರಿಯುವುದು ಕಷ್ಟ. ಸ್ವಾರ್ಥದಿಂದ ಕೂಡಿದ್ದರೆ ಉಳಿಯುವುದು ಕಷ್ಟ. ಶ್ರದ್ಧೆ ಪ್ರಾಣ ಕೊಡ್ತದ, ನಮ್ರತೆ ಮಾನ ಕೊಡ್ತದ, ಮತ್ತು ಯೋಗ್ಯತೆ ಒಂದು ಸ್ಥಾನವನ್ನು ಕೊಡ್ತದೆ. ಒಂದು ವೇಳೆ ಒಟ್ಟಿಗೆ ಸೇರಿದರೆ ಮನುಷ್ಯನನ್ನು ಪ್ರತಿಯೊಂದು ಸ್ಥಳದಲ್ಲೂ ಸಮ್ಮಾನವನ್ನು ಕೊಡ್ತದೆ ಅಂತಕ್ಕಂಥ ಒಂದು ಸುವಿಚಾರವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ನಮಸ್ಕರಿಸಿ ನಾನು ನನ್ನ ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.